ಮಾಡಬೇಕು. ಇನ್ನೊಂದು ಈ ಅಗಾಧ ಬಾವಿನಿಗೆ ಬಂಧಿಸಿ ನಮ್ಮನೆಯ ಸರ್ಪ ಕಾಯನಲ್ಲಿಗೆ ಕೈ ಎಳೆದುಕೊಂಡು ನನ್ನನ್ನ ಅಪಹರಿಸ್ತೀರಾ? ಅದಕ್ಕೆ ಪ್ರಯತ್ನ ಪಟ್ಟಿದ್ದಾದ್ರೆ ನಮ್ಮ ತಂದೆ ಹಂಸಾನಂದ ರಾಜರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ತಂದೆಗೆ ತಂದೆ ನಮ್ಮ ಒಡೆಯ ಆಗಿರುವಾಗ ನಿಮ್ಮನ್ನು ಎಳೆದುಕೊಂಡು ಹೋಗಿ ಅವನ ಪಾದಗಳಿಗೆ ಹಾಕಲಿಲ್ಲ. ನಾನು ನತಾಂಗಲಿರುವ ಶಿವ ಮಹೇಶ್ವರ ಅಷ್ಟು ದೂರದಿಂದ ಇವಳನ್ನು ಅಟ್ಟಾಡಿಸಿಕೊಂಡು ಬಂದಿದ್ದೇವೆ. ನಿಮ್ಮ ಪಾದದಡಿಯಲ್ಲಿ ತಂದಿದ್ದೇವೆ. ತಾವೇ ಇಲ್ಲಿಗೆ ನಮ್ಮನ್ನು ಹುಡುಕಿಕೊಂಡು ಬಂದಿರಲ್ಲ. ಬಹಳ ಸಂತೋಷ, ಬಹಳ ಸಂತೋಷ. ಹಾ, ನಿಮ್ಮ ಕಾರ್ಯ ಮುಗಿಯಿತು. ನೀವಿನ್ನು ತೆರಳಿ. ಹಂಸವೇಣಿ, ಯಾರಿಂದ ಸಂಹಾರ, ಯಾರ ಸಂಹಾರ? ಪೂಜಾರಿ, ತಾವು ಸರ್ಪಾಕ್ಷಿಪುರದ ರಾಜ್ಯ ಶ್ರೇಷ್ಠ ಸರ್ಪಖಾಯ. ನಿನ್ನನ್ನ ಅಪಹರಿಸಿ ಇಲ್ಲಿ ಕರೆತರಲು ಹೇಳಿದ್ದು ನಾನೇ. ಪೂಜಾರಿ, ಇದೆಂತ ಕರ್ಣ ಕಠೋರ ಮಾತನ್ನು ಕೇಳುತ್ತಿರುವೆ ನಾನು. ಹೃದಯವನ್ನ ಕಠೋರ ಮಾಡಿ ನನ್ನ ಆತ್ಮಜ ವಂಚಾಕುಶನಿಗೆ ಪ್ರೇಮ ವಂಚನೆ ಮಾಡಿದ ವಂಚಕಿ ನೀನು. ನೀವು ನಮ್ಮ ವಂಶದ ಜನ್ಮ ಶತ್ರು ಅಂತ ನನಗೆ ಮೊದಲೇ ಗೊತ್ತಿದ್ದರೆ ಆ ವಜ್ರಾಂಕುಶನನ್ನ ನಾನು ಇಷ್ಟಪಡುತ್ತಿರಲಿಲ್ಲ. ಮೊದಲು ನಿರ್ಗಮಿಸಿ. ಈ ಗದಾಧಾರಿ ಇಲ್ಲಿಂದ ನಿರ್ಗಮಿಸಲು ಬಂದಿಲ್ಲ. ಈ ಸುವರ್ಣ ನೇತ್ರೆಯನ್ನ ರಮಿಸಲು ಬಂದಿರುವೆಯಾ? ಧನುಷ, ಮಹಾರಾಜನೆಂಬ ಮುಖವಾಡ ತೊಟ್ಟು ಕಾಮರೂಪಿಯಾಗಿ ಶೀಲ ಸಂಪನ್ನೆಯರ ಮೇಲೆ ಅನಾಚಾರವೆಸಗುತ್ತಿರುವ ನಿನ್ನಂಥ ದುರನನ್ನ ಆ ಮಹೇಶ್ವರ ಸುಟ್ಟು ಭಸ್ಮ ಮಾಡೋದಕ್ಕೆ ಯಾವ ರೂಪದಲ್ಲಾದ್ರೂ ಬಂದೇ ಬರ್ತಾನೆ. ನನ್ನ ಆರಾಧ್ಯ ದೈವ ಮಹೇಶ್ವರ. ಈ ಕಾಮ ವಲ್ಲಭನಿಂದ ಈ ಸ್ವರ್ಗ ಲೋಕದ ಸುಂದರಿಯನ್ನ ಯಾವ ರೂಪದಲ್ಲಿ ಬಂದು ಆ ಶಿವ ಕಾಪಾಡ್ತಾನೆ ಅಂತ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಎಲ್ಲಿದೆ ಗದೆ ಅಲ್ಲಿದೆ ವಧೆ. ಸರ್ಪಕಾಯ. ನನ್ನ ಒಂದೇ ಒಂದು ಶರಪ್ರಯೋಗಕ್ಕೆ ನಿನ್ನ ಗದೆ ನೆಲಕ್ಕುರುಳಿದೆ. ಇನ್ನೊಂದು ಶರ ಪ್ರಯೋಗಿಸಿದರೆ ನಿನ್ನ ಶಿರ ನೆಲಕ್ಕುರುಳುವುದು ಖಚಿತ. ನೀನು? ನಾನು ಸುವಂದ್ಯ ನಗರದ ಯುವರಾಜ ಅಭಿವಂದ್ಯ. ಭಲೆ ಕುಮಾರ, ಭಲೆ. ಮೆಚ್ಚಿದ ನಿನ್ನ ಈ ಧನುರ್ವಿದ್ಯೆ ನೈಪುಣ್ಯತೆಗೆ. ಆದರೆ ಇವನು ಸರ್ಪಕಾಯ. ಈ ಸರ್ಪಕಾಯನ ಗದಾಧಾರಿ ವಿದ್ಯೆ ನಿನಗಿನ್ನೂ ಗೊತ್ತಿಲ್ಲ. ಆದ್ರೂ ನಿನ್ನಿಬ್ಬರನ್ನು ಜೀವ
ಜೀವದಾನ ಮಾಡಿದ್ದೇನೆ. ಇವನ್ಯಾರು? ಸರ್ಪಕಾಯ, ಸರ್ಪಮುಕ್ತಿಪುರದ ಒಡೆಯ, ಸರ್ವಸ್ವವನ್ನು ಸ್ವಾಧೀನಪಡಿಸಿಕೊಂಡವರೇ ಈ ಸರ್ಪಕಾಯ. ಆರ್ಯ, ನಿಮಗೆ ಪರೋಪಕಾರಿ ಗುಣಕ್ಕೆ ನಾನು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಲಿ? ವರುಣಿಕ, ಎಲ್ಲವೂ ಆ ಮಹೇಶ್ವರನ ಮಹಿಮೆ. ಅವನು ಸೂತ್ರಧಾರಿಯಾದರೆ ನಾವು ಪಾತ್ರಧಾರಿಗಳು ಅಷ್ಟೇ. ನೀವು ಈ ವಾಂಛಿತಪುರಕ್ಕೆ? ನಾನು ವಾಂಛಿತಪುರಕ್ಕೆ ನಿನ್ನ ದರ್ಶನ ಭಾಗ್ಯ ಪಡೆಯಲು ಬಂದ ಕನ್ಯಾರ್ಥಿ. ಧನುರ್ಧಾರಿಯಾಗಿ ನೀವು ಬಂದದ್ದು ನನ್ನನ್ನು ವರಿಸಲು, ಗದಾಧಾರಿಯಾಗಿ ಆ ರಾಕ್ಷಸ ಬಂದಿದ್ದು ನನ್ನನ್ನ ಅಪಹರಿಸಲು. ಆ ಮಹೇಶ್ವರನ ಆಟಕ್ಕೆ ನಾವೆಲ್ಲರೂ ಮೂಕ ವಿಸ್ಮಿತರು ಅಷ್ಟೇ ಮೃದುಭಾಷಿಣಿ. ನಿಜ ಅಭಿವಂದ್ಯ, ವರಮಾಲೆ ಹಿಡಿದು ನನ್ನನ್ನು ವರಿಸಲು ಬಂದಂತ ಅದೆಷ್ಟೋ ವರರನ್ನ ಬೇಡ ಅಂತ ಹೇಳಿದ್ದು ಇದೇ ವರುಣಿಕ. ಆ ಶಿವನ ಅನುಗ್ರಹವಿಲ್ಲದೆ ಅನುರೂಪವರ ಸಿಗಲಾರನು ನಿನಗೆ ಅನುಪಮ ಸುಂದರಿ. ಮಹಾಪಿತರ ಆಜ್ಞೆಗೆ ತಲೆಬಾಗಿ ಹೊಸ ಬದುಕಿಗೆ ನಾಂದಿಯನ್ನು ಹಾಡಬೇಕು ಅಂತ ವಜ್ರಾಂಕುಶನ ನಾನೇ ಆ ಪ್ರೀತಿಯನ್ನು ತಿರಸ್ಕರಿಸಿ ಅವರ ಬದುಕಿಗೆ ಮಂಗಳ ಹಾಡಿಬಿಟ್ಟೆ. ಗತಿಸಿ ಹೋದ ಗಳಿಗೆಯ ಬಗ್ಗೆ ಚಿಂತಿಸಬೇಡ, ಅದು ಇತಿಹಾಸ. ಋಣಾನುಬಂಧಂ ರೂಪೇಣ ಪಶುಪತ್ನಿ ಸುತಾಲಯ. ಅಂದರೆ ಈ ಕುಟುಂಬ, ಪ್ರಾಣಿ, ಪತ್ನಿ ಇವೆಲ್ಲವೂ ನಮ್ಮ ಪೂರ್ವ ಜನ್ಮದ ಋಣಾನುಬಂಧಗಳಾಗಿವೆ. ನಿಜ ಪುಣ್ಯ ಪುರುಷ, ನಿಜ. ನಾನೀಗ ಉಸಿರಾಡುವುದಕ್ಕೆ ನೀವೇ ಕಾರಣ. ಹಾಗೆ ನಿಮ್ಮ ಚರಣ ಕಮಲದಲ್ಲಿ ನನ್ನ ಕೊನೆ ಉಸಿರು ನಿರತರಾಗಿರಬೇಕು, ಅದೇ ನನ್ನ ಆಸೆ. ವರುಣಿಕ, ಹಾಗೆಲ್ಲ ನುಡಿಯಬೇಡ ವರುಣಿಕ. ಬಹುದಿನಗಳಿಂದ ನಿನ್ನನ್ನು ನಾನು ನನ್ನ ಮನಸ್ಸಿನಲ್ಲಿ ಆರಾಧಿಸುತ್ತಾ ಬಂದಿದ್ದೇನೆ. ನೀನು ಒಪ್ಪಿಗೆ ನೀಡಿದರೆ ನಿನ್ನನ್ನ ನನ್ನ ಸೋಂದ್ಯ ನಗರದ ಮಹಾರಾಣಿಯನ್ನಾಗಿ ಮಾಡಿದಾಗಲೇ ನನ್ನ ತಂದೆ ಉದಯ ತೇಜನ ಸುತನಾಗಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾದಿತು. ಪರಿವರ್ತನಾಶೀಲವಾದ ಈ ಲೋಕದಲ್ಲಿ ನಿಮ್ಮ ಪ್ರೇಮಾಂಕುರ ಬಯಸಿದ್ದು ಹೊಸ ಬಾಳಿಗೆ ಒಳ್ಳೆಯದನ್ನಾಗಿದೆ. ನಿಮ್ಮ ಹೌದಾ? ಆಸೆಯಂತೆ ಅನುದಿನವಾಗಲಿ. ಹೌದಾ? ಹಾಗಾದ್ರೆ ಇನ್ನು ಮುಂದೆ ವರುಣಿಕ ವಾಂಛಿತಪುರದ ಯುವರಾಣಿ ಅಷ್ಟೇ ಅಲ್ಲ, ನನ್ನ ಸುವಂದ್ಯ ನಗರದ ಪಟ್ಟದರಸಿ, ಈ ರಾಜಕುಮಾರ ಅಭಿವಂದ್ಯನ ಶೃಂಗಾರ ಕಾವ್ಯದ ಪ್ರೇಮದರಸಿ.